ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಆಮೇಲೆ ಬರಲೇ ಇಲ್ಲ ಅವರು. ಆಮೇಲೆ ಹೇಳ್ಕಳ್ಸಿದ್ವಿ ನಾವು. ಆಮೇಲೆ ಮಧುನು ಬಂದು ಒಂದಷ್ಟು ದಿವಸಕ್ಕೆ ಒಂದು 5-6 ದಿವಸ ಇದ್ಬಿಟ್ಟು ಅವರು ವಾಪಸ್ ಹೋದ್ರು ಅವರು. ಆಮೇಲೆ ಅವ್ರದ್ದು ಹೇಳಿದಾಗ ಅವ್ರದ್ದು ಅಣ್ಣವ್ರದ್ದು ಇನ್ನೇನೇನೋ ಕಮಿಟ್ಮೆಂಟ್ ಇತ್ತು ಅಂತ ಕಾಣುತ್ತೆ, ಅವರು ಬರಲಿಲ್ಲ. ಸೊ ಬಟ್ ಅದಕ್ಕೆ ಪ್ರಿಪ್ರೇಷನ್ನು ಭಾಳ ಚೆನ್ನಾಗಿ ಮಾಡಿದ್ವಿ. ನಾನು 3 ಸರಿ ಹೋಗಿದ್ದೆ ಅದಕ್ಕಿಂತ ಮುಂಚೆ, ಲೊಕೇಶನ್ಗೆ ಹೋಗಕ್ಕೆ ಮುಂಚೆ. ಅದರಲ್ಲಿ ಏನಾಗುತ್ತೆ, ತುಂಬ ಜನ ಜೂನಿಯರ್ಸ್ ಬೇಕಾಗುತ್ತೆ. ಫೈಟ್ ನಡೀತಾ ಇರುತ್ತೆ, ಅಲ್ಲಿರುತ್ತೆ ಇಲ್ಲಿರುತ್ತೆ, ಆ ಶಿಪ್ಪಲ್ಲಿ ಫೈಟ್ ಆಗುತ್ತೆ, ಇನ್ನೊಂದು ಕಡೆ ಆಗುತ್ತೆ, ಇನ್ನೊಂದು ಕಡೆ ಆಗುತ್ತೆ, 100 ಜನ ಜೂನಿಯರ್ಸ್ ಬೇಕಾಗಿತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಜೂನಿಯರ್ಸ್ನ ಇಲ್ಲಿ ನಮ್ಮ ಮೇನ್ ಲ್ಯಾಂಡಿಂದ ಕರ್ಕೊಂಡು ಹೋಗಿ ಮಾಡಿಸೋದು ತುಂಬ ಪ್ರಾಬ್ಲಮ್ ಇರ್ತಿತ್ತು. ಆಮೇಲೆ ತುಂಬ ಚಿಕ್ಕ ಪುಟ್ಟ ಪಾತ್ರಕ್ಕೆಲ್ಲ ಇಲ್ಲಿಂದ ಕರ್ಕೊಂಡೋಗಿ ಅಷ್ಟು ದಿವಸ ಅವ್ರನ್ನ ಇಟ್ಕೊಳ್ಳೋದನ್ನು ಕಷ್ಟ ಇತ್ತು. ಆ ಸಿನಿಮಾಗೆ ಆ್ಯಕ್ಚುಲಿ ಇನ್ನೊಂದು ಪಾತ್ರಕ್ಕೆ ಇವನ್ನ ಸುಮಂತ್ ಇದಾನಲ್ಲ ಅವನ್ನ ಹಾಕೊಂಡಿದ್ದೆ. ಆ್ಯಕ್ಚುಲಿ ಅದನ್ನ ರಮೇಶ್ ಮಾಡೋಣ, ರಮೇಶ್ ಆ ತನಕ ಇದ್ರ ಪಾರ್ಟ್ ಮಾಡಿರ್ಲಿಲ್ಲ, ಏನು ಆಂಟಿ ಹೀರೋ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರ್ಲಿಲ್ಲ. ಮಾಡೋಣ ಅನ್ಕೊಂಡೆಲ್ಲ ಮಾಡಿದ್ವಿ. ಅವ್ರ ಪ್ಯಾಲೇಸಲ್ಲಿ ಯಾವುದೋ ಶೂಟಿಂಗ್ ಆಗ್ತಿತ್ತು, ಹೋಗಿ ನಾನು ಮಾತಾಡಿದೆ. ನಾನು ಸಿಂಗ್ ಬಾಬು ಶೂಟಿಂಗಲ್ಲಿದ್ದರೆ ಯಾವುದೋ ಸಿನಿಮಾದಲ್ಲಿ ಅವರು ಮಾತಾಡಿದಾಗ ಎಲ್ಲ ಮಾತಾಡಿದ್ವಿ, ಎಲ್ಲ ಆಯಿತು. ಬಟ್ ಡೇಟು ಅವಾಗ ರಮೇಶನು ತುಂಬ ವೀಕಲ್ಲಿದ್ರು. ಸೊ ಡೇಟ್ ಆಗ್ತಿರ್ಲಿಲ್ಲ. ಸೊ ಡೇಟ್ ಆಗ್ತಿಲ್ಲ, ಏನು ಮಾಡೋಕೆ ಅಂತ ಗೊತ್ತಾಗ್ತಿಲ್ಲ. ಒಪ್ಕೊಂಡ್ರು ಮಾಡೋಣ, ಬೇರೆ ಥರದ್ದು ಇರುತ್ತೆ, ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ ನಂದ್ರು ಅವರು. ಆಗಲಿಲ್ಲ. ಅದು ಆಗದೆ ನಾವು ಇದ್ರ ಬದಲು ಅವ್ರನ್ನ ಇವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಪ್ರಶಾಂತ್ ಭಟ್ ಅಂದರೆ ನಮ್ಮ ಸುಮಂತ್. ಸೊ ಅದಾದ್ಮೇಲೆ ಇದು ಅವರು ಆಮೇಲೆ ದತ್ತಣ್ಣ ಅನ್ನೋ ಒಂದು ಕ್ಯಾರೆಕ್ಟರ್, ಲೆಫ್ಟಿನೆಂಟ್ ಗವರ್ನರ್ ಕ್ಯಾರೆಕ್ಟರ್ನ ಹಾಕೊಂಡಿದ್ದೆ, ಅವ್ರನ್ನ ಹಾಕೊಂಡೆ. ಸೊ ಉಳಿದವ್ರನ್ನೆಲ್ಲ ಅಲ್ಲಿನೇ ಹಾಕೋಬೇಕು. ಅವ್ರಿಗೆ ಒಂದು ಇಂಟರ್ವ್ಯೂ ಎಲ್ಲ ಮಾಡಿ ಅವ್ರನ್ನ ಹೆಂಗೆ ಸೆಲೆಕ್ಟ್ ಮಾಡಿ ದಿಢೀರ್ ಅಂತ ನೀವು ಜೂನಿಯರ್ ಕರ್ಕೊಂಬಂದ್ರೆ ಯಾರಿದಾರಲ್ಲ ಕರ್ಕೊಂಬರಕ್ಕೆ. ಅಲ್ಲೇ ಒಬ್ರು ಥಾಮಸ್ ಅಂತ ಒಬ್ರು ಇದ್ರು, ಕನ್ನಡದವರು, ಇಲ್ಲಿಯವರು, ಅಲ್ಲಿದ್ರು ಅವರು. ಆತನ್ನ ಒಂದು ದಿವಸ ಇದು ಟೀ ಲವ್ಸ್ ಅಂತ ಒಂದು ಗೌರ್ಮೆಂಟ್ದು ಹೋಟ್ಲ್ ಇದೆ, ಗೆಸ್ಟ್ ಹೌಸ್, ಟೀ ಲವ್ಸ್. ಅಲ್ಲಿ ದೊಡ್ಡದಾಗಿ ಹಾಲೆಲ್ಲ ಇತ್ತು ಅಲ್ಲಿ. ಸೊ ಯಾರ್ಯಾರು ಪಾಠ ಮಾಡೋಕೆ ಇಷ್ಟ ಇದೆ ಅವ್ರ ಫ್ಯಾಮಿಲಿ ಸಮೇತ ಗಂಡು ಹೆಣ್ಣು ಮಕ್ಕಳು ಎಲ್ಲರನ್ನೂ ಕರ್ಕೊಂಬನ್ನಿ, ಎಲ್ಲರೂ ಒಂದ್ಸರಿ ಮಾತಾಡೋಣ. ಅವರೆಲ್ಲ ಓಕೆ ಅಂದರೆ ಸೊ ನಮ್ಗೆ ಅಷ್ಟು ಜನ ಕನ್ಫರ್ಮ್ ಆಗ್ತಾರೆ ಬರೋಕ್ಕೆ. ಆ ಥರದ್ದು ಎಲ್ಲ ವ್ಯವಸ್ಥೆ ಮಾಡೋದು. ನಾನು ನೀವು ಎಷ್ಟಾರು ಹೇಳಿ ಸರ್ ನಾನು ಸಪ್ಲೈ ಮಾಡ್ತೀನಿ ಅಂತ. ಬಟ್ ಅವ್ನ ಮಾತು ನಂಬ್ಕೊಂಡು ನಾವು ಇಡೀ ಟೀಮ್ ಕರ್ಕೊಂಡು ಹೆಂಗೆ ಹೋಗೋದು. ಸೊ ಒಂದು ದಿವಸ ನಾನು ಒಂದು ಸರಿ ಶೂಟಿಂಗಿಂತ ಮುಂಚೆ ಹೋದಾಗ ಇಡೀ ಜನ ಕರೆಸಿದ್ವಿ, ಸುಮಾರು ಒಂದು 100-150 ಜನ ಬಂದರು. ಎಲ್ಲ ಬಂದು ಫುಲ್ ಬ್ಯುಸಿ ಆಗಿದ್ದಾರೆ, ಎಲ್ಲ ಇದ್ದಾರೆ. ಬಂದು ಎಲ್ಲರನ್ನೂ ನೋಡಿದೆ, ಇಷ್ಟು ಜನ ಅವ್ನಿಗೆ ಕರ್ಕೊಂಬರೋ ಕೆಪಾಸಿಟಿ ಇದೆ ಅಂತ ಅನ್ನಿಸ್ತು ನನಗೆ. ಫಸ್ಟ್ ಆಫ್ ಆಲ್ ಅಲ್ಲಿ ಪೋರ್ಟ್ ಬೇಲಲ್ಲಿ ಈ ಥರ ಕಾಲ್ ಮಾಡಿ ಎಲ್ಲರನ್ನೂ ಕರೆದ್ರು ಬರ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಎಲ್ಲ ಭಾಷೆಯವರು ಇದ್ರು, ಎಲ್ಲರೂ ಬಂದರು, ಎಲ್ಲ ಆಗೋಯ್ತು. ಸರಿ ಎಲ್ಲ ನೋಡಿ ಅವ್ನಿಗೆ ಹೇಳಿದೆ ಥಾಮಸ್ಗೆ. ಆಮೇಲೆ ಇನ್ನೊಬ್ರು ವಾಸು ಅಂತಿದ್ರು ತೆಲುಗಿನವ್ರು, ಅಲ್ಲೇ ಸೆಟ್ಲಾಗಿರೋರು ಅವರು, ಬಾರ್ನ್ ಆ್ಯಂಡ್ ಬ್ರಾಟಪ್ ಅಲ್ಲೇ. ಅವರು ತುಂಬ ಹೆಲ್ಪ್ ಮಾಡಿದ್ರು ಅವರಿಗೆ ಸಂಬಂಧಪಟ್ಟ. ಸೊ ಎಲ್ಲ ಆಗೋಯ್ತು. ಒಂದು ಕೆಲಸ ಮಾಡಿ ಎಲ್ಲರೂ ತುಂಬ ಬಂದು ಹಂಗೆ ಹೋಗೋದು ಬೇಡ, ಎಲ್ಲರಿಗೂ ಒಂದೇನಾದ್ರು ಸ್ನ್ಯಾಕ್ಸು ಕಾಫಿ ಎಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಾನೇ ಎಲ್ಲರಿಗೂ ಒಂದು ಸಮೋಸ ಗಿಮೋಸ ಮತ್ತು ಒಂದು ಕಾಫಿ ಎಲ್ಲ ಆರ್ಡರ್ ಮಾಡಿ ಕುಡಿಸೋ. ಸೊ ಎಲ್ಲರೂ ಹೋಗಿ ನಾನು ಕರಿತೀನಿ, ಯಾವಾಗ ಯಾರ್ಯಾರನ್ನ ಕರಿತೀವಿ, ಎಷ್ಟೆಷ್ಟು ಜನ ಕರಿತೀವಿ, ಎಲ್ಲರದ್ದು ನಿಮ್ಮದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದೊಂದು ಫೋಟೋ ಇದೆ ನಿಮ್ಮ ಲಿಸ್ಟ್ ಹೆಸರು ಜೊತೆಗೆ. ಸೊ ಯಾವ್ಯಾವ ಥರದವ್ರು ಬೇಕಾಗ್ತಾರೆ ಅವ್ರನ್ನ ಕರಿತೀವಿ, ನೀವು ಬನ್ನಿ ಎಲ್ಲ ಹೋಗ್ರಿ ಅಂತ ಕಳಿಸ್ಬಿಡಿ, ನೀವೇ ಹೇಳ್ಬಿಟ್ಟು ಎಲ್ಲರಿಗೂ ಅಂತಂದರೆ ಎಲ್ಲರೂ ಒಬ್ಬರು ಹೋಗ್ತಾ ಇಲ್ಲ. ಏನಕ್ಕೆ ಎಲ್ಲ ನಾವೆಲ್ಲ ಪ್ರಿಪೇರ್ ಆಗಿ ಬಂದಿದ್ದೀವಿ, ಎಲ್ಲ ಡ್ರೆಸ್ ಮಾಡ್ಕೊಂಡೆಲ್ಲ ಬಂದಿದ್ದೀವಿ. ಡೈರೆಕ್ಟ್ರು ನಮ್ಮನ್ನು ಒಂದು ಮಾತಾಡಲಿಲ್ಲ. ಸೊ ನಮ್ಮನ್ನು ಕುರಿತು ಒಂದು ಮಾತಾಡ್ಬೇಕು ಎಲ್ಲರೂ. ಸೊ ನನಗೇನು ಅಂದರೆ ಅಲ್ಲಿ ಕನ್ನಡದವ್ರಿಲ್ಲ ಜಾಸ್ತಿ. ಸೊ ಇರೋರು ಹಿಂದಿಯವರು ಇದ್ದಾರೆ, ತಮಿಳ್ನವ್ರು ಇದ್ದಾರೆ. ಈ ತಮಿಳು ಏನೋ ಫ್ಲೂಯೆನ್ಸಿ ಮಾತಾಡ್ಬೋದು, ತೆಲುಗು ಮಾತಾಡ್ಬೋದು, ಹಿಂದಿ ಎಲ್ಲ ಅವಾಗ ಅಷ್ಟೊಂದು ಫ್ಲೂಯೆಂಟ್ ಇರಲಿಲ್ಲ ನಾನು. ಸೊ ಹೆಂಗೆ ಮಾತಾಡ್ದೆ, ಅದೊಂದು ಭಾಷೆದೊಂದು ಪ್ರಾಬ್ಲಮ್ ಇತ್ತು. ಹಂಗಾಗಿ ನಾನು ಎಲ್ಲರೂ ಹೋಗ್ಲಿ, ಅರ್ಧ ಜನ ಬೆಂಗಾಲಿಗಳಿದ್ದಾರೆ ಅಂತಂದು ಎಲ್ಲರೂ ಇಲ್ಲ ಭಾಷಣ ಮಾಡಲೇಬೇಕು, ಹೇಳಲೇಬೇಕು ಅಂತ. ಸೊ ಆಮೇಲೆ ಅಲ್ಲೊಂದು ಹೋಟ್ಲಲ್ಲಿ ಅದು ಹಾಲ್ ಇದೆಯಲ್ಲ, ಅಲ್ಲೊಂದು ಮೆಟ್ಲು ಥರ ಇದೆ, ಹಿಂಗೆ ಈ ಸಿನಿಮಾ ಸೆಟ್ ಇದೆಯಲ್ಲ ಆ ಥರದ್ದು ಇದೆ. ಅದ್ರ ಮುಂದ್ಗಡೆ ಹಾಲು, ಈ ಕಡೆ ರಿಸೆಪ್ಷನ್ ಲೆಫ್ಟಲ್ಲಿ. ಆ ರಿಸೆಪ್ಷನ್ ಕೂಡ ಒಬ್ರು ಕನ್ನಡದವರು ಇದ್ರು, ಕೂರ್ಗಿ ಅಲ್ಲಿ ಆತ. ಅದೆಲ್ಲ ಆತ ಫುಲ್ ಎಲ್ಲ ಅಲೋ ಮಾಡಿದ್ರು ನಮಗೆ. ಸೊ ಆತ ಓಕೆ ಇದು ಎಲ್ಲ ಮಾಡಿದ್ರು. ಕೊನೆಗೆ ಇನ್ನೇನು ಮಾಡೋದು, ಎಲ್ಲರಲ್ಲಿ ಇದ್ದಾರೆ, ಕಾಫಿ ಕುಡಿದು ತಿಂದಿದ್ರು, ಹೋಗ್ತಾ ಇಲ್ಲ. ಅಲ್ಲೂ ನಿಂತ್ಕೊಂಡು ಎಲ್ಲರಿಗೂ ಒಂದು ಹೇಳಿದೆ, ಎಲ್ಲರಿಗೂ ನಮಸ್ಕಾರ ಮಾಡಿ ನನಗೆ ಬಂದಂಗೆ ಹಿಂದಿ ತೆಲುಗು ತಮಿಳು ಎಲ್ಲ ಮಿಕ್ಸ್ ಮಾಡಿ ಒಂದು ಸಣ್ಣದಾಗೆ ಭಾಷಣ ಮಾಡಿ ಭಾಳ ಸಂತೋಷ ಆಯಿತು. ನೀವೆಲ್ಲ ಬಂದು ಮಾಡಿದ್ರೆ ಸಿನಿಮಾದಲ್ಲಿ ಎಲ್ಲರೂ ಕಾಣ್ತೀರಾ, ಚೆನ್ನಾಗಿರುತ್ತೆ. ಸೊ ಮಾಡೋಣ ಅಂತಂದಾಗ ಆವಾಗ ಎಲ್ಲರಿಗೂ ಖುಷಿ ಆಯಿತು, ಎಲ್ಲರೂ ಬರ್ತೀವಿ ಅಂತ ಹೋದರು. ಸೊ ಹಾಗೆ ಇಡೀ ಅಷ್ಟು ಜೂನಿಯರ್ಸ್ಗೆ ತುಂಬ ಕಡಿಮೆ ಪೇಮೆಂಟ್ ಮಾಡಿರೋದು ನಾವು. ತುಂಬ ಅಂದರೆ ಅವ್ರಿಗೆ ಯಾರು ದುಡ್ಡುಗೋಸ್ಕರ ಬಂದವ್ರು ಅಲ್ವೇ ಅಲ್ಲ. ಸಿನಿಮಾ ಇಲ್ಲಿ ಶೂಟಿಂಗ್ ಆಗ್ತಾ ಇದೆ, ಆ ಖುಷಿ ನಾವೆಲ್ಲ ಅದರಲ್ಲಿ ಇದೀವಿ ಅನ್ನೋ ಖುಷಿಗೆ ಬಂದವರು ಅವರು. ಅವ್ರಿಗೆ ಒಳ್ಳೆ ಊಟ ತಿಂಡಿ ಮತ್ತು ಹೋಗ್ಬೇಕಾದ್ರೆ ಬಂದಿದ್ದು ಹೋಗಿದ್ದು ಏನೋ ಖರ್ಚು ಸ್ವಲ್ಪ ಕೊಟ್ಟಿದ್ದಷ್ಟೇ ಕೊಟ್ಟಿದ್ದು ನಾವು. ಆ ಥಾಮಸ್ ಅಷ್ಟು ಜನನು ಅರೇಂಜ್ ಮಾಡಿದ್ರಲ್ಲಿ. ಅಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ. ಅವಾಗ ಟೂರಿಸಮ್ ಡೈರೆಕ್ಟ್ರು ಬ್ಯಾನರ್ಜಿ ಅಂತ ಇದ್ರು ಒಬ್ರು,
ಬೆಂಗಾಲಿ ಅವರು ಒಂದ್ ದಿವಸ ಅವ್ರ ಮನೆಗೆ ನನ್ನನ್ನು ಕರ್ಕೊಂಡೋಗಿ ಮಾತಾಡಿ, ಆಮೇಲೆ ಅವ್ರು ಡೈರೆಕ್ಟ್ರೇಟಲ್ಲಿ ಕರ್ಕೊಂಡೋಗಿ ಸೊ ಮಾಡಿ ಏನ್ ಬೇಕಂತ ಹೇಳಿ ಎಲ್ಲ ಗೆಸ್ಟ್ ಹೌಸ್ಗಳು ಅವ್ರ ಕೈಯಲ್ಲಿ ಬರುತ್ತೆ ಟೂರಿಸಮ್. ಆಮೇಲೆ ಅವ್ರದೇ ಗಾಡಿಗಳಿರುತ್ತೆ, ಬಸ್ಸು, ಚಿಕ್ಕದ ಕಾರು, ಆ ಥರದ್ದು ಟೂರಿಸಮ್. ಸೊ ಎಲ್ಲನೂ ಅವ್ರ ಕಡೆಯಿಂದಾನೇ ಪ್ರೊವೈಡ್ ಮಾಡೋದು, ಅಂದ್ರೆ ಪೇಡ್ ಅದು, ಬಟ್ ಇಟ್ಸ್ ವೆರಿ ನಾಮಿನಲ್ ಪೇಮೆಂಟ್. ಸೊ ಈ ಥರದ್ದೆಲ್ಲ ಶುರು ಮಾಡ್ಕೊಂಡ್ವಿ. ಅಲ್ಲಿ ಶೂಟಿಂಗ್ ಶುರು ಮಾಡಿದ್ವಿ ನಾವು, ಮಾಡ್ಕೊಂಡೋಗ್ತೀವಿ. ಬಟ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಶುರು ಆಗಿತ್ತು. ಸೊ ಕ್ಯಾಮ್ರಾ ಎರಡೂ ಏನಾಗಿತ್ತು, ಇಡೀ ಯೂನಿಟ್ ಇಲ್ಲಿಂದ ಬಂದಿತ್ತು, ಕ್ಯಾಮ್ರಾಗಳು ಮಾತ್ರ ಅಲ್ಲಿಂದ ಬಂತು, ಇಲ್ಲಿಂದ ಚೆನ್ನೈಯಿಂದಾನೇ ಲೋಡ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಏನಾಗ್ತಿತ್ತು, ಬೆಳಗ್ಗೆ 4-4:15 ಬೆಳಕಾಗ್ತಿತ್ತು. ಸೊ ಅದು ಈಸ್ಟಲ್ಲಿ ಇದೆಯಲ್ಲ, ತುಂಬಾ ಬೇಗ ಬೆಳಕಾಗುತ್ತೆ. ಬಟ್ ಟೈಮ್ ಝೋನು ನಮ್ದೇ ಇದೆ, ಕಲ್ಕಟ್ಟ ಟೈಮ್ ಝೋನ್ ಇದೆ ನಮ್ದು, ಇಂಡಿಯನ್ ಟೈಮ್ ಝೋನ್ ಇದೆ ನಮ್ಗೆ. ಸೊ ಅಲ್ಲಿ ಬೆಳಗ್ಗೆ ತುಂಬಾ ಅರ್ಲಿಯರ್ ಆಗಿ ಆಗ್ತಿದೆ. ಸೊ ನಾವು 6 ಗಂಟೆ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ 9-9:30 ತರ ಇರ್ತಿತ್ತು ನಮ್ಗೆ. ಸೊ ಒಂದ್ ದಿವಸದ ಆ ತರದ್ದು ಅನುಭವ ಇತ್ತು. ನನ್ ಮೊದಲೇ ಅನುಭವ ಇತ್ತು, ಬಟ್ ಇಲ್ಲಿಯವ್ರಿಗೆಲ್ಲ ಹೇಳಿದೆ, ಇಲ್ಲಿಯವರೆಲ್ಲ ಕನ್ವಿನ್ಸ್ ಆಗಿದ್ರು. ಬೆಳಗ್ಗೆ ಬೇಗ ಬರಬೇಕು, ಸಾಯಂಕಾಲ 4 ಗಂಟೆಗೆ ಪ್ಯಾಕಪ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಮೊದಲೇ ಅಷ್ಟೊಂದ್ ಸಾರಿ ಅಂಡಮಾನ್ಗೆಲ್ಲ ಹೋಗಿ ಬಂದಿರೋದ್ರಿಂದ ಬೆಳಗ್ಗೆ 4:15, 5 ಗಂಟೆಗೆ ಅಷ್ಟೊತ್ತಿನ ಶೂಟಿಂಗ್ ಶುರು ಮಾಡಿದ್ರೇನೆ ಸಾಯಂಕಾಲ ಬೇಗ. ಆಮೇಲೆ ಅಲ್ಲಿ ವೆದರ್ ಬೇರೆ ಒಳ್ಳೆ ಕಂಡೀಷನ್ ಇರ್ತಿಲ್ಲ, ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತೇ ಇಲ್ಲ, ದಿಢೀರಂತ ಬಿಸಿಲಿರೋದು, ದಿಢೀರಂತ ಮಳೆ ಬರೋದು. ಸೊ ಬೆಳಗ್ಗೆ ಶುರು ಮಾಡ್ಕೊಂಡು ನಾವು ಬೇಗ 3:30-4:00 ಪ್ಯಾಕಪ್ ಮಾಡ್ಬೇಕಾಗಿತ್ತು. ಸೊ ಹಂಗಾಗಿ ನಾವು ಬೆಳಗ್ಗೆನೆ ಫಸ್ಟ್ ಡೇ ಮುಹೂರ್ತದ ದಿವಸ ಮಾತ್ರ ಗವರ್ನರ್ ಎಲ್ಲ ಬರ್ಬೇಕಾಗಿತ್ತು ಅಂತ ಲೇಟಾಗಿ ಇಟ್ಕೊಂಡ್ವಿ ನಾವು. ನೆಕ್ಸ್ಟ್ ಡೇ ಬೆಳಗ್ಗೆನೆ ಕಾಲ್ ಶೀಟ್ ಹೇಳಿದೆ. ಬೆಳಗ್ಗೆನೆ ಅಷ್ಟೊತ್ತಿಗೆ ಬಂದ್ರು ಎಲ್ಲರೂ. ಬಂದು ಸಾಯಂಕಾಲ ರೂಮಿಗೆ ಬಂದೆಲ್ಲ ನಾನು ರಾಜನ್ ಅವರು ಏನೋ ಡಿಸ್ಕಷನ್ ಮಾಡ್ತಾ ಇದ್ವಿ ಕುತ್ಕೊಂಡು, ನಾಳೆ ಏನೇನು ಸೀನ್ ಮಾಡೋದು, ಯಾವ ಥರ ಮಾಡೋದು. ಯಾಕೆಂದ್ರೆ ರಾಜನ್ನು ನನಗೆ ಫಸ್ಟ್ ಫಿಲ್ಮ್ ಅದು, ನನ್ನ ಜೊತೆಗೆ ಫಸ್ಟ್ ಟೈಮ್ ಮಾಡಿದ್ದಲ್ಲ. ಅವತ್ತೇನೇನು ಶೂಟಿಂಗ್ ಮಾಡಿದ್ವಿ, ನೆಕ್ಸ್ಟ್ ಯಾವ ಥರ ಪ್ಲಾನ್ ಮಾಡೋದು ಅಂದ್ಕೊಂಡು ನಾವು ಒಂದೇ ಹೋಟ್ಲಲ್ಲಿ ಅಕ್ಕಪಕ್ಕ ಇದ್ರೆ ಡಿಸ್ಕಷನ್ ಮಾಡ್ತಾ ಕೂತಿದ್ವಿ. ನಮ್ಮ ಮ್ಯಾನೇಜರ್ ಬಂದರು, ಜಯಕುಮಾರ್ ಅಂತ ಮ್ಯಾನೇಜರ್ ಇದ್ರು, ಅವ್ರು ಬಂದು ಅಣ್ಣ ಏನು ಅಂದರೆ ಏನು ಪ್ರಾಬ್ಲಮ್ ಆಗಿದೆ. ಇಲ್ಲ ಪ್ರಾಬ್ಲಮ್ಮು ಡಬಲ್ ಬ್ಯಾಟ ಕೇಳ್ತಿದ್ದಾರೆ ಎಲ್ಲರೂ. ಅದೇಂಗ್ರಿ ಡಬಲ್ ಬ್ಯಾಟ, ಕೆಲಸ ಮಾಡೋದೇ 8 hours ಮಾಡಿದ್ದೀನಿ, ಡಬಲ್ ಬ್ಯಾಟ ಏನು 4 hour ಪ್ಯಾಕಪ್ ಮಾಡಿದ್ದೀನಿ. ಇಲ್ಲ ಅದು ಆಗಲ್ಲ. ಅಲ್ರಿ ಇಲ್ಲಿ ಟೈಮಿಗೆ ಚೇಂಜ್ ಆಗಬೇಕು ಅಂತ ಎಲ್ಲರಿಗೂ ಮೊದಲೇ ಹೇಳಿದ್ದೀನಿ ನಾನು. ಬೆಳಗ್ಗೆ ಬೇಗ ಶುರು ಮಾಡ್ತೀವಿ, ಬೇಗ ಪ್ಯಾಕಪ್ ಮಾಡ್ತೀವಿ, ಬೇಗ ಕತ್ಲೆ ಆಗುತ್ತೆ. ಇಲ್ಲಿ 4-4:15 ಆದ್ಮೇಲೆ ಶೂಟಿಂಗ್ ಮಾಡೋಕ್ಕಾಗೋದೇ ಇಲ್ಲ, ಇಲ್ಲಿ ಹೆಂಗೆ ಮಾಡೋದಾಗುತ್ತೆ ಅಂತ ಅಂದ್ಕೊಂಡು ಹೇಳ್ದಾನೆ. ಇಲ್ಲ ಅಣ್ಣ ಅವರು ಇದು ಮಾಡ್ತಿದ್ದಾರೆ ಅಂತ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಯಾರು ಹೊರಟು ಬರಲೇ ಇಲ್ಲ. ಇದು ಡಬಲ್ ಬೇಟ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸಿದೆ ನಾನು ಮ್ಯಾನೇಜರ್ಗೆ. ಕೊಡೋಕ್ಕಾಗಲ್ಲ, ಒಂದೇ ಶಿಫ್ಟ್ ಕೆಲಸ ಮಾಡೋದು, ನಾನು ಎಕ್ಸ್ಟೆಂಡ್ ಮಾಡಿದ್ರೆ ನಾನು ಕೊಡ್ತೀನಿ. ನಾನು ಬೆಳಗ್ಗೆ ಇವ್ರು ಬೇಗ ಬರೋದಕ್ಕೆ ಕೊಡೋಕ್ಕಾಗಲ್ಲ, ಬೇಗ ಬಂದಾಗ ಬೇಗ ಪ್ಯಾಕಪ್ ಮಾಡ್ತೀನಿ. ಇಷ್ಟು ಗಂಟೆ ಶುರು ಮಾಡ್ತೀನಿ, ಇಷ್ಟು ಗಂಟೆಗೆ ಪ್ಯಾಕಪ್ ಮಾಡ್ತೀನಿ. ನಾನು ಇಲ್ಲಿ ಥರ ರೆಗ್ಯುಲರ್ ನಮ್ಮ ಮೇನ್ ಲ್ಯಾಂಡ್ ಥರ 6 ಗಂಟೆಗೆ ಪ್ಯಾಕಪ್ಪು ಆ ಥರದ್ದಿಲ್ಲ, 4 ಗಂಟೆಗೆ ನಾನು ಪ್ಯಾಕಪ್ ಮಾಡ್ತೀನಿ. ಸೊ ಬೆಳಗ್ಗೆ ಬೇಗ ಶುರು ಮಾಡ್ತೀನಿ ನಾನು. ಸೊ ಅದು ಆಗಬೇಕು ಅಂತಂದೆ ನಾನು. ಸೊ ತಯಾರಾಗಿಲ್ಲ ಅವರು. ಇಲ್ಲ ಸರ್ ನಾನು ಹೋಗ್ತೀನಿ, ಎಲ್ಲ ಅಲ್ಲೇ ಇದ್ದಾರೆ ರೂಮಲ್ಲಿ, ಯಾರೂ ಬರ್ತಿಲ್ಲ. ಬೆಳಗ್ಗೆ ಆಗೋಯ್ತು, ಬೆಳಗ್ಗೆ ಸೂರ್ಯ ಹುಟ್ಟಿದ್ದಾನೆ, ಬಂದಿದ್ದಾನೆ, ಎಲ್ಲ ಆಗಿದೆ. ಸೊ ಏನು ಮಾಡೋದು ಗೊತ್ತಾಗಲ್ಲ. ಅವತ್ತೆಲ್ಲ ಡಿಸ್ಕಷನ್ ಮಾಡಿಕೊಂಡು, ಬಟ್ ಎಲ್ಲ ಏನಾಗಿದೆ, ನಮ್ಗೆ ಇಲ್ಲಿಯವ್ರಿಗೆ ನಮ್ಮ ರಾಜಾರಾಮ್ ಅವ್ರದ್ದು ಯೂನಿಟ್ ಇತ್ತು, ಸಿನೆಟೆಕ್, ಅವರೆಲ್ಲರೂ ಫಸ್ಟ್ ಓಕೆ ಅಂತ ಒಪ್ಕೊಂಡಿದ್ರು. ಇಲ್ಲಿ ರಾಜಾರಾಮ್ ಅವ್ರು ಒಪ್ಕೊಂಡಿದ್ರು, ಆಮೇಲೆ ಅವ್ರು ಟೆಕ್ನಿಷಿಯನ್ ಒಪ್ಕೊಂಡಿದ್ರು. ಬಟ್ ಏನಾಗಿದೆ, ಕ್ಯಾಮ್ರಾದವನಲ್ಲಿ ಚೆನ್ನೈ ಅವನಲ್ಲ, ಅವನು ಇದು ಮಾಡ್ಬಿಟ್ಟಿದ್ದಾನೆ, ನಾ ಬರಲ್ಲ ಅಂತ. ಸೊ ಇವ್ರನ್ನೆಲ್ಲ ಇದು ಮಾಡ್ಬಿಟ್ಟಿದೆ. ಯಾಕೆ 2 ಬಾಟ ಕೊಡು, ಬೆಳಗ್ಗೆ ಬಂದ್ರೆ ನಾವು 6 ಗಂಟೆಗೆ ಮುಂಚೆ ಬಂದರೆ 2 ಬಾಟ ಕೊಡಲೇಬೇಕು ನಾವು ಹೊರಟ್ರೆ ಅಂತ, ಬಿಫೋರ್ 6 o'clock. ಸೊ ಅವತ್ತು ತಿರ್ಗಿ ಮಧ್ಯಾಹ್ನ ತನಕ ಕೂತ್ಕೊಂಡು ಬಂದು ಏನು ಮಾಡಿದೆ, ಸರಿ ಬನ್ನಿ ನೋಡೋಣ, ಶೂಟಿಂಗ್ ಮಾಡೋಣ, ಆಮೇಲೆ ಬಾಟದ್ದು ಡಿಸ್ಕಸ್ ಮಾಡೋಣ. ಆಮೇಲೆ ಇಲ್ಲಿ ಯೂನಿಯನ್ಗೆ ಫೋನ್ ಮಾಡಿ, ಇಲ್ಲಿ ಅವ್ರು ಕೊನೆಗೆ ಇಲ್ಲಿದ್ದು ನನಗೆ ಬೆಂಗಳೂರು ಯೂನಿಯನ್ ಪ್ರಾಬ್ಲಮ್ ಆಗಲಿಲ್ಲ ನನಗೆ, ಬಟ್ ಅಲ್ಲಿ ಇದರಲ್ಲಿ ಒಪ್ಕೊಳ್ಳಿಲ್ಲ ಅವರು, ಚೆನ್ನೈ. ಸೊ ಕ್ಯಾಮ್ರಾ ಕಳಿಸ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟು ಬೇರೆ ಕ್ಯಾಮ್ರಾ ತರಿಸೋಣ ಅಂತ ಅಂದ್ಕೊಂಡೆಲ್ಲ ಪ್ಲಾನ್ ಮಾಡಿದ್ವಿ. ಸೊ ನೀನು ಹೋಗು, ನೀನು ಒಂದು ದಿವಸ. ಆಮೇಲೆ ಇವರು ಶಿವಣ್ಣವರು ಹೇಳಿದ್ರು, ಪರವಾಗಿಲ್ಲ ಸರ್, ಒಂದು ದಿವಸ ಎಲ್ಲರೂ ಕೂತ್ಕೊಂಡ್ರು, ಪರವಾಗಿಲ್ಲ, ನಿಮ್ದು ಅದು ಸಾಲ್ವ್ ಮಾಡ್ಕೊಳ್ಳಿ ಅದು ಪ್ರಾಬ್ಲಮ್ ಅಂತ. ಅದು ಇನ್ನೇನು ಕಳಿಸ್ಬೇಕು ಅಂತ ಅನ್ಬೇಕಾದ್ರೆ ಕೊನೆಗೆ ಒಪ್ಕೊಂಡ್ರು ಅವ್ರು. ಸೊ ನಮಗೆ ಬರೀ ಕ್ಯಾಮ್ರಾದವ್ರಿಗೆ ಮಾತ್ರ ಡಬಲ್ ಕೊಡ್ತೀವಿ, ಬೇರೆಯವರಿಗೆ ಒಂದೇ ಬಾಟ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ತಪ್ಪಾಗತ್ತೆ ನಮ್ಮ ಕಡೆಯಿಂದ. ಸೊ ನಾವು ಯಾವಾಗ ಊರಿಗೆ ವಾಪಸ್ ಕಳಿಸ್ತೀವಿ, ಆಮೇಲೆ ನೋಡಿ ಅವ್ರನ್ನ ಬೇರೆ ಇಡೀ ಯೂನಿಟ್ನ ಶಿಪ್ಪಲ್ಲಿ ಕರ್ಸಿದ್ದೀವಿ, ಆ ಕ್ಯಾಮ್ರಾದವ್ರನ್ನ ಮಾತ್ರ ಫ್ಲೈಟಲ್ಲಿ ಕರ್ಸಿದ್ದೀವಿ, ಫ್ಲೈಟಲ್ಲಿ ಕಳಿಸ್ತೀವಿ, ಒಳ್ಳೆ ಹೋಟ್ಲು ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟು ನಮಗೆ ನಮ್ಮ ಏನು ಟೈಮಿಂಗ್ ಅಡ್ಜಸ್ಟ್ ಆಗಬೇಕು, ವರ್ಕಿಂಗ್ ಅವರ್ಸ್ ಸೇಮ್ ಇರುತ್ತೆ, ಬೇಗ ಶುರು ಮಾಡ್ತೀವಿ, ಬೇಗ ಪ್ಯಾಕ್ ಮಾಡ್ತೀವಿ. ಕೊನೆಗೆ ಊರಿಗೆ ಕಳಿಸ್ತೀವಿ ಅಂತ ಎಲ್ಲ ಬಂದು ನೀವು ನಾಳೆ ಹೊರಟ್ಬಿಡಿ, ನೀವು ಶೂಟಿಂಗಲ್ಲಿ ಇರೋದು ಬೇಡ ಅಂತ ಅಂದಾಗ ನೆಕ್ಸ್ಟ್ ಅವ್ರು ಅದೇನು ಮಾತಾಡ್ಕೊಂಡ್ರೆ ಗೊತ್ತಿಲ್ಲ, ಅವ್ರ ಯೂನಿಯನಿಂದ ಓಕೆ ಆಯ್ತು. ಸೊ ಈ ಥರದ್ದು ನಮಗೆ ಈ ಸಿನಿಮಾದಲ್ಲಿ ಏನಾಗುತ್ತೆ, ಹೊರಗಡೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಪ್ರಾಬ್ಲಮ್ ಗೊತ್ತೇ ಇರಲ್ಲ, ಈ ಥರದ್ದು ಒಳಗಡೆ ಪ್ರಾಬ್ಲಮ್ ಏನೇನೋ ಇರುತ್ತೆ. ಅದು ಈ ಥರದ್ದು ಇದು ಮಾಡಿಕೊಂಡು ಅಲ್ಲೆಲ್ಲ ಶೂಟ್ ಮಾಡಿದ್ವಿ ಅಲ್ಲಿ. ಬಟ್ ಏನಾಗೋಯ್ತು, 8 ದಿವಸ ಆದಮೇಲೆ ನಮ್ಮ ಇವಳು ಬರಬೇಕಾಗಿತ್ತು, ನಮ್ಮ ಹೀರೋಯಿನ್ ಅವರು, ಸೋನಿ ಲಕ್ಸಿ.
ನಾವಿಲ್ಲಿ ಹೋಗಿ ಶೂಟಿಂಗ್ ಶುರು ಮಾಡಿ ಒಂದು 5-6 ದಿವಸ ಆಗ್ಬೇಕಾದ್ರೆ ಫ್ಲೈಟ್ ಟಿಕೆಟ್ ಎಲ್ಲ ಕನ್ಫರ್ಮ್ ಮಾಡಬೇಕು ಅಲ್ಲಿಂದ, ಚೆನ್ನೈಯಿಂದ. ಅವ್ರ ಜೊತೆಗೆ ಇನ್ನೂ ಒಂದಿಬ್ರು ಬರೋರಿದ್ರು ನನ್ನ ಕಡೆಯವರು. ಸೊ ಅಷ್ಟೊತ್ತಿಗೆ ಏನಾಗೋಯ್ತು, ಕರೆಕ್ಟಾಗಿ ಅವಳಿಗೆ ಫುಲ್ ಜಾಂಡೀಸ್ ಆಗೋಯ್ತು. ಜಾಂಡೀಸ್ ಅಂದ್ರೆ ಫುಲ್ಲು ಕಣ್ಣೆಲ್ಲ ಇದಾಗಿ ಹೊರಗಡೆ ಹೋಗ್ತಾ ಇರತ್ತೆ. ಸೊ ಅಲ್ಲಿ ಬೆಂಗಳೂರಿಂದ ಬಿಡಕ್ಕೆ ಆಗ್ಲಿಲ್ಲ ಕೊನೆಗೆ. ಸೊ ಏನ್ ಮಾಡೋದು ಗೊತ್ತಾಗಿಲ್ಲ. ಒಂದ್ ವಾರ ಆಯ್ತು, ಒಂದ್ ವಾರ ಅದೇನೋ ಗ್ರೀನ್ ಸೊಪ್ಪಿಂದು ಅದು ಇದು ಅದೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡ್ತಿದ್ವಿ, ಬೇಗ ಆಗತ್ತೆ. ಸೊ ನಾವು ಶೂಟಿಂಗ್ ಶುರು ಮಾಡಿ 15 ದಿವಸ ಆದ್ರೂ ಅವ್ರಿಗೆ ಆಗ್ಲೇ ಇಲ್ಲ. ನಮ್ಗೆ ಅಲ್ಲಿ ಶೆಡ್ಯೂಲ್ ಇದ್ದಿದ್ದು 1 ತಿಂಗಳು, ಅಂಡಮಾನಲ್ಲಿ 1 ತಿಂಗಳು ಮಾಡ್ಬೇಕಿತ್ತು. ಸೊ 15 ದಿವಸ ಆಗೇ ಹೋಯ್ತು, ಅವ್ರು ಬರ್ಲಿಲ್ಲ. ಬಟ್ ಹೆಂಗೋ ಅಲ್ಲಿ ಅಂಡಮಾನಲ್ಲಿ ಅವ್ರದ್ದು ಇದ್ದಿದ್ದ ಸೀನ್ಗಳನ್ನೆಲ್ಲ ಪೆಂಡಿಂಗ್ ಇಟ್ಕೊಂಡು ಬೇರೆ ಬೇರೆ ಸೀನ್ ಎಲ್ಲ ಮಾಡಿದೆ. ಸೊ ಅವ್ರದ್ದು ಮನೆ ಇದೆ, ಅದು ಗವರ್ನರ್ ಹೌಸ್ ಇರುತ್ತೆ, ಅಲ್ಲಿ ಒಂದಷ್ಟು ಸೀನ್ ಇದೆ ಅವ್ರದ್ದು. ಅದನ್ನೆಲ್ಲ ಅಲ್ಲೇ ಪ್ಲಾನ್ ಮಾಡಿ ಗವರ್ನರ್ ಹೌಸ್ ಪರ್ಮಿಷನ್ ತಗೊಂಡು ಎಲ್ಲ ಮಾಡ್ಕೊಂಡಿದ್ದೆ ನಾನು, ಅಲ್ಲೇ ಮಾಡೋಣ ಅಂತ. ಆಗ್ಲಿಲ್ಲ ನನಗೆ. ಸೊ 2 ವಾರ ಆಗೋಯ್ತು, ಆಗ್ಲೇ ಇಲ್ಲ. ಆಮೇಲೆ ಫ್ಲೈಟ್ ಬೇರೆ ಡೈಲಿ ಬರಲ್ವಲ್ಲ, ಅಲ್ಲಿ ಯಾವತ್ತು ಬರುತ್ತೋ ಅದಕ್ಕೆ ಮಾಡ್ಕೋಬೇಕು ನಾವು ಇಡ್ಲಿ ಟೈಸು. ಸೊ ನೆಕ್ಸ್ಟ್ ವೀಕಲ್ಲಿ ಹೆಂಗಾರ ಬರೋದು ಅಂತ ಅನ್ಕೊಂಡು ಪ್ಲಾನ್ ಮಾಡಿ, ನನ್ನ ಫ್ರೆಂಡ್ ಯಾರೋ ಬರೋರಿದ್ರು ಮಡ್ರಾಸಿಂದ, ಶಂಕರ್ ಅಂತ ಹೇಳಿದ್ ನನ್ನ ಫ್ರೆಂಡ್ ಇದ್ರು. ಅವ್ರಿಗೆ 1 ವಾರ ಲೇಟಾಗಿ ಬರೋಕೆ ಹೇಳಿ, ನೀವು ಹೆಂಗಾರ ಮಾಡೋಣ ಮಾತಾಡಿ ಕರ್ಕೊಂಬನ್ನಿ ಅಂತ ಹೇಳಿ. ಸೊ ಕೊನೆಗೆ ನನ್ನ ಮಿಸಸ್ ಬಂದು 2 ದಿವಸ ಅಲ್ಲಿ ಚೆನ್ನೈಯಲ್ಲಿ ಇದ್ದು ಅವ್ರಿಗೆ ಎಲ್ಲ ಇದು ಮಾಡಿ ಟ್ರೀಟ್ಮೆಂಟ್. ಬಟ್ ಅವಳು ನಮ್ಮ ಮನೆಯವ್ರು ಫೋನ್ ಮಾಡಿ ಹೇಳಿದ್ರು ಅವರು, ಇಲ್ಲ ರೀ ಅವಳು ಪೇಷಂಟ್ ಥರನೇ ಇದ್ದಾಳೆ ಅಂತ. ಸೊ ಪರವಾಗಿಲ್ಲ, ಇಲ್ಲಿ ಕಳಿಸ್ಬಿಟ್ಟು ಇಲ್ಲಿ ಹೆಂಗಾರ ಮಾಡೋಣ ಅಂತ ಅನ್ಕೊಂಡು ಸೊ ಎಲ್ಲರೂ ಸೇರಿ ಕರ್ಕೊಂಬಂದ್ರು ಫ್ಲೈಟಲ್ಲಿ. ಅವಳನ್ನ ಕರ್ಕೊಂಬಂದು ಇಲ್ಲಿ 3 ದಿವಸ ರೆಸ್ಟ್ ಕೊಟ್ವಿ ನಾವಿಲ್ಲಿ. ಅದೇ ಟ್ರೀಟ್ಮೆಂಟ್ ಇಲ್ಲಿ ಫಾಲೋ ಮಾಡಿ ಕಂಟಿನ್ಯೂ ಮಾಡಿ 3 ದಿನ ರೆಸ್ಟ್ ಕೊಟ್ಟು ಆಮೇಲೆ ಶೂಟಿಂಗು ಶುರು ಮಾಡ್ಕೊಂಡ್ವಿ ನಾವು. ಆ ಶೂಟಿಂಗ್ ಶುರು ಮಾಡ್ಕೊಂಡ್ರೆ ಏನಾಯ್ತು, ಅದು ಆಮೇಲೆ ಹೋಗ್ತಾ ಹೋಗ್ತಾ ಬಿಗಿನಿಂಗಲ್ಲಿ ಅವಳು ತುಂಬಾ ವೀಕು, ಫೇಲಾಗೆ ಇದ್ದಾಳೆ. ಆ ಸೀನ್ಗಳೆಲ್ಲ ಹಂಗೆ ಇದೆ, ನೋಡಕ್ ನಮ್ಗೆ ಹಂಗೆ ಕಾಣುತ್ತೆ. ಅದು ಫೇಲಾಗೆ ಒಂಥರ ಡಲ್ ಆಗಿರೋಂಥದ್ದು. ಬಟ್ ಫಾರ್ಚುನೇಟ್ಲಿ ಅಲ್ಲಿ ನಡೆಯೋ ಎಲ್ಲಾ ಸೀನುಗಳನ್ನು ಆಕೆ ಅದೇ ತರ ಇರ್ಬೇಕಾಗಿತ್ತು, ಕ್ಯಾರೆಕ್ಟರ್ ಆ ಥರದ್ದು ಇರ್ಬೇಕಾಗಿತ್ತು. ಸೊ ಕ್ಯಾರೆಕ್ಟರ್ ಆ ಥರದ್ದು ಇರ್ಬೇಕಾಗಿದ್ರಿಂದ ಸೊ ನಮಗೆ ಅದು ಸಿನಿಮಾದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗಲ್ಲ. ಅದು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಅದು ಅಷ್ಟು ಎಫೆಕ್ಟಿವ್ ಅಂತ ಅನ್ಸಲ್ಲ, ಅವು ನ್ಯಾಚುರಲ್ ಆಗಿ ಬೇಕು ಅಂತ ಮಾಡಿದಾರೆ. ಅದು ನಿಜವಾದ ಕಾರಣ ಏನಂದ್ರೆ ಆಕೆಗೆ ಅದು ಜಾಂಡೀಸ್ ಆಗಿದ್ದು.